ಗೈಸ್ ನಾವಿವತ್ತು ಹೋಗ್ತಿರೋದೆ ಎಲ್ಗಪ್ಪ ಅಂದ್ರೆ ಸಕಲೇಶ್ಪುರ ಹೊಸಳ್ಳಿ ಗುಡ್ಡ. ಹಾಯ್ ಮಾಡು. ನಡಿ. ಈಗ ಪೆಟ್ರೋಲ್ ಹಾಕ್ಸಕ್ ಹೋಗ್ತಿದೀವಿ. ಪೆಟ್ರೋಲ್ ಬೇರೆ ಕಮ್ಮಿ ಇತ್ತು. ಗೈಸ್ ಪೆಟ್ರೋಲ್ ಹಾಕ್ಸಿದ್ವಿ, ಈಗ ಹೊಡ್ತಾ ಇದೀವಿ. ಮಳೆ ಬೇರೆ ಬರ್ತಿದೆ, ಚಡಿ ತುಂತೂರು ಹನಿ ಬರ್ತಿದೆ. ಏನೋ ಚೆನ್ನಾಗಿದೆ ವೆದರ್, ನೋಡುವ. ರೋಡ್ ಮಸ್ತ್ ಆಗೈತ್ ಮಾತ್ರ. ಹಿಂಗೆ ಸುಬ್ರಹ್ಮಣ್ಯ ಒಂದ್ 50 ಹೋಗಲ್ಲ, ಒಂದ್ 30 ಕಿಲೋಮೀಟರ್ ಆದ್ರೆ ಸುಬ್ರಹ್ಮಣ್ಯ ಸಿಗುತ್ತೆ. ಇಲ್ಲಿಂದ ಜಸ್ಟ್ 30. ಬಿಸ್ಲಾಘಟ್ಟು ಕಿಲೋಮೀಟರ್, ಸುಬ್ರಹ್ಮಣ್ಯ 40 ಆಗುತ್ತೆ. ಇದು ಮಳ್ಳಳ್ಳಿ ಇಲ್ಲಿಂದ ಎಷ್ಟು ಮಳ್ಳಳ್ಳಿ 60 ಆಗುತ್ತೆ. 60. ಈ ತರಾನೇ ಒಂದ್ ಡೌನ್ ಅಲ್ಲಿ ನಾವು ನಮ್ ಹುಡುಗ್ರೆಲ್ಲ ಒಂದ್ಸಲಿ ಬಂದಿದ್ವಿ ಹಿಂಗೆ ಪಾಟ್ಲೆ ಬೆಟ್ಟ ಆಫ್ ರೋಡಿಂಗ್ ಅಂತ. 10 ಬೈಕ್ ಬಂದಿದ್ವಿ. RX ಒಳ್ಳೆ ಜುಂಟಿ ಆಗ್ಬಿಟ್ಟಿತ್ತು. ಮುಂದೆ ಟೈರು ಹಿಂದೆ ಟೈರಿಗೆ ಹೋಗಿ ಸಿಗಾಕಾಗ್ಬಿಟ್ಟಿತ್ತು. RX ಫುಲ್ ಕರ್ವು, ದೊಡ್ಡ ಕರ್ವು. ಇಲ್ಲೇ ಬಾಡಿಗೆ ಏನು ಅಷ್ಟೊಂದು ಏಟ್ ಆಗ್ಲಿಲ್ಲ ಯಾರಿಗೂನು. ಗಾಡಿಗೂ ಒಂದ್ ಸ್ವಲ್ಪ ಏಟ್ ಆಯ್ತು ಅಷ್ಟೇ, ಡ್ಯಾಮೇಜ್ ಆಯ್ತು. ಜಾಸ್ತಿ ಏನೋ ಆಗಿರ್ಲಿಲ್ಲ ಬಾಡಿಗೆ ಗಾಡಿಗೆ ಎರಡಕ್ಕೂ. ಅದೇ CSBS AML ಬಾಯ್ಸ್ ಎಲ್ಲ ಕಂಬೈನ್ ಮಾಡಿ ಒಳ್ಳೆ ಪ್ಲಾನ್ ಮಾಡೋಣ. ಕೇರಳ ಗಿರಳ ಇಲ್ಲ ಯಾರು ಲೋಕಲ್ ಯಾರು ಹೋಗೋಣ ಒಂದ್ ರೌಂಡ್ ಅಂತ. ಹೆಂಗಿದ್ರು ಮುಂದಿನ ವರ್ಷ ಎಲ್ಲಾರು ಕಂಬೈನ್ ಆಯ್ತೀವಿ, ಅದಕ್ಕೆ ಹೇಳಿದ್ರು. ಬೆಟ್ಟ ಗುಡ್ಡ ಐತಲ್ಲ, ಕಲ್ಲೈತಲ್ಲ, ಅದು ಆ ಕಡೆಗೆ ಹೋಗ್ಬೇಕು. ಅಲ್ಲೊಂದು ರೋಡ್ ಬಂತಲ್ಲ, ಅಲ್ಲ. ಓಕೆ ದಾದಾ, ಥ್ಯಾಂಕ್ಸ್ ದಾದಾ. ಸ್ವರ್ಗ. ಒಳ್ಳೆ ಮಳೆ ಹೊಡೆದೈತೆ. ನಾವೆಲ್ಲಿ ಏನು ಹಾಕೊಂಡು ಬಂದಿಲ್ಲ, ಯಾವ ಮಳೆ ಸಿಗಾಕತ್ತೀವ ಗೊತ್ತಿಲ್ಲ. ಬಿಸ್ಲಾಘಾಟಿಗೆ ಹೋಗ್ತಾ ಇದೀವ ಬಾಯ್ಸ್. ಪಾಟ್ಲಾ ಬೆಟ್ಟಕ್ಕೆ ಏನಾರು ಹಾಕ್ಬಿಟ್ಟು ಪಾಟ್ಲಾ ಬೆಟ್ಟಕ್ಕೆ ಇಲ್ಲೇ ಪಾಟ್ಲೆ ಬೆಟ್ಟಕ್ಕೆ ಹೋಗ್ಬಿಡೋಣ. ಪಾಟ್ಲೆ ಸ್ವಲ್ಪ ದೂರ ಹೋದ್ರೆ ಪಾಟ್ಲೆ ಬೆಟ್ಟ ಸಿಗುತ್ತಿಲ್ಲ. ಬಿಡಲ್ಲ ಅಂತ ಗೊತ್ತಿದ್ರು ಹೋಗ್ತಾ ಇದೀವಿ. ಏನಾಗುತ್ತೋ ಗೊತ್ತಿಲ್ಲ, ನೋಡುವ. ಅಲ್ಲ ಅರಣ್ಯ ಇಲಾಖೆ ಅವ್ರು ಇದ್ದೇ ಇರ್ತಾರೆ ಅನ್ನೋದು ಗೊತ್ತು, ಆದ್ರೂ ಹೋಗ್ತಾ ಇದೀವಿ. ಏನಾಗುತ್ತೋ ಗೊತ್ತಿಲ್ಲ. ಹಳ್ಳಿಯ ಸೊಗಡು ಚೆನ್ನಾಗಿದೆ ಇದೆಲ್ಲ ಅಲ್ಲ, ಚೆನ್ನಾಗಿದೆ. ನಮ್ ಬಾಳಲ್ಲಿ ಹುಡುಗಿರೇ ಇಲ್ಲ. ನಮ್ಮ ಹಣೆ ಬರ್ದಿಲ್ಲ. ಆ ಚಿಕ್ಕ ಹುಡುಗಿ ಕೂಡ ಹಾಯ್ ಅನ್ಲಿಲ್ಲ ನಮಗೆ. ಇದು ತುಂಬಾ ಚೆನ್ನಾಗಿದೆ. ಬೆಟ್ಟಕ್ಕೆ ಹೋಗಿ ಕ್ಯಾಂಪ್ ಮಾಡೋಣ. ಚಿರತೆ, ಎಲಿಫೆಂಟ್, ಆನೆ ಗೀನೆ ಬಂದ್ರೆ ಏನು ಮಾಡಕ್ ಆಗಲ್ಲ. ಜೀವನದಲ್ಲಿ ಏನು ಇಲ್ಲ. ಎಚ್ಚರಿಕೆ, ಕಾಡಾನೆಗಳು ಉಂಟು. ನಮ್ಮ ಹತ್ರನು ಆನೆ ಇದೆ. ಈ ಆನೆ ಇದೆ. ಸಂಜೆ ಟೈಮಲ್ಲಿ ಬಂದಿದ್ದೀವಿ. ಒಂಚೂರು ಬೆಳಗ್ಗೆನಾರ ಬಂದಿದ್ರೆ ಸರಿಯಾಗದು. ಅನಿಲತ್ತಿ ದಿವ್ಸ ಕಾಡಾನೇ ಬಂದತ್ತೆ. ಸುಮ್ಮನೆ ರೀ, ಈ ಆನೆ ತಿರ್ಗ್ಸಕ್ಕಂತ ಆಗಲ್ಲ. ಆಮೇಲೆ ಅಯ್ಯೋ ಇದ್ಯಾವ್ದಿದು ನಮ್ ತರನೇ ಇದೆ ಈ ಆನೆನು ಅಂತ ಹೊಡೆದ್ಬಿಟ್ರೆ. ಅದೇ ಮತ್ತೆ ಮಳೆ ಬೇರೆ ಸ್ಟಾರ್ಟ್ ಆಯ್ತು. ನಾವು ಬಂದ್ವಿ ಅಂತಾನೆ ಮಳೆ ಬಂತ. ಏನ್ ಕತೆ ಗೊತ್ತಿಲ್ಲ. ಒಂದ್ ರೇಂಜ್ಗೆ ಆವರೇಜ್ ಮಳೆ ಬರ್ಲಿ, ಜಾಸ್ತಿ ಜೋರಾಗೂ ಬೇಡ, ಜಾಸ್ತಿ ನಿಧಾನಕ್ಕೂ ಬೇಡ. ನಮ್ದು ಅದೃಷ್ಟ ಬೇರೆ, ರೋಡ್ ಬೇರೆ ತುಂಬಾ ಸುನ್ಸಾನಾಗಿದೆ. ಎಲ್ಲ ಆನೆ ಬರುತ್ತೆ ಅನ್ನೋದೊಂದು ಭಯ ಆಗ್ತಾ ಇದೆ.
ಪೊಲೀಸ್ನವ್ರು ಬೇರೆ ಬಿಡ್ತಲ್ಲ ಅಂದ್ರು, ನಾವು ಬೇರೆ ತುಂಬಾ ಲೇಟ್ ಆಗಿ ಬಂದಿದೀವಿ. ಕೇಳ್ಕೊಂಡು ಫಾಲ್ಸ್ ಇದೆಯಲ್ಲ ಅಲ್ಲಿವರೆಗೂ ಹೋಗ್ಬರೋಣ. ತುಂತೂರು ಮಳೆಗೆ ಒಳ್ಳೆ ಬಿಸಿಲು. ಆನೆಗಳ ಕಾಟ ತುಂಬಾ ಇದೆ. 6 ಗಂಟೆ ವರ್ಷೊತ್ತಿಗೆ ನಾವ್ ಈ ರೋಡ್ ಬಿಡ್ಬೇಕು. ಸಕಲೇಶ್ಪುರಕ್ಕೆ ರೀಚ್ ಆದ್ರೆ ಬೆಟರ್, ಬದುಕತ್ತೀವಿ. ಏನ್ ಮಾಡಲ್ಲ, ನಿಮ್ ತರ ದಿನ ಬಂದಿದ್ರೆ ಏನೋ ಒಂಥರ. ನಾನು ಒಂದ್ಸತಿ ಹೋದ್ರೆ ನೆನ್ಪಿಟ್ಕೊಬಿಡ್ತೀನಿ. ಟ್ರಾವೆಲಿಂಗ್ ಅಂತ ಬಂದ್ರೆ ನಾನು ರೋಡ್ಗಳನ್ನ ಮರೆಯಲ್ಲ ಅಷ್ಟು ಬೇಗ. ಯಾಕಂದ್ರೆ ಓದಿದ್ದು ಮರ್ತೋಗ್ಬೋದು. ಎಕ್ಸಾಮ್ ಬರ್ದಿದ್ದ ತಕ್ಷಣ ಎಷ್ಟು ಗಂಟೆಗೆ ಏನ್ ಓದಿದ್ದೆ ಅನ್ನೋದೇ ನೆನಪಿರಲ್ಲ. ಬ್ರೋ ಏನ್ ಬ್ರೋ ಇದು, ESC 2 ಸೆಮ್ಮಿಂದಲೂ ಒಂದೇ ದಿನ ಇಟ್ಟಾರೆ ಬ್ರೋ. ಸ್ಕೈಸಿನ್ಗೆ ಎಂತ ಗೊತ್ತಾ, ನನ್ನ ಎಕ್ಸಾಮ್ ಇದೆ, ನಾನು ಎಕ್ಸಾಮ್ ಇಟ್ಕೊಂಡು ಬರ್ತಿದ್ದಾರೆ. ಜೀವನದಲ್ಲಿ ಎಕ್ಸಾಮ್ಸ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಅವಕ್ಕೆಲ್ಲ ಕೇರ್ ಮಾಡಬಾರ್ದು. ಗೈಸ್ ಫೈನಲಿ ಹೊಸಳ್ಳಿ ಬೆಟ್ಟಕ್ಕೆ ಬಂದ್ಬಿಟ್ವಿ. ನೋಡಿ ಬೋರ್ಡು. ಹೊಸಳ್ಳಿ ಬೆಟ್ಟಕ್ಕೆ ಬಂದ್ವಿ. ಗಾಡಿ ಪಾರ್ಕಿಂಗ್ ಮಾಡಿ ಬರ್ತಿದ್ದಾನೆ ಅನಿತು. ಸಕಲೇಶ್ಪುರಕ್ಕೆ ಬಂದ್ರೆ ಬೆಟ್ಟಕ್ಕೆ ನಾವೆಲ್ಲ ಮುಂಚೆ ಎಲ್ಲ ಆಫ್ ರೋಡಿಂಗ್ ಬೈಕೆಲ್ಲ ಹಚ್ಚಿದೀವಿ, ಹೋಗಿದ್ದೀವಿ. ಅವಾಗ ಅಲ್ಲೋಗಿ ಕೇಳಿದ್ರೆ ಏನು ಆತರ ಇಲ್ಲ, ಬೈಕು ಬರ್ಬೋದು ಅಂತಾರೆ. ಇವ್ರುಗಳಿಗೆ ಕೆಲ್ಸ ಇದಾಗಲ್ಲ ಅಂತ ಇದ್ ಮಾಡ್ತಾರೆ. ವರ್ಕೌಟ್ ಆಗ್ಬೇಕಲ್ಲ ಅವ್ರಿಗೂ. ಈಗ ಮಿಡಲ್ ಕ್ಲಾಸ್ ನಾವು ಎಲ್ಲಿಂದ ಬರೋಣ, ಸ್ಟೂಡೆಂಟ್ಸ್ ನಾವು. ಇವ್ರ ಒಬ್ರಿಗೆ 1000 ರೂಪಾಯಿ 2000 ಕೇಳ್ತಾರೆ, ನಾವೆಲ್ಲಿಂದ ಕೊಡೋಣ ಗೈಸ್? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ನಾವು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದ್ವಿ. ನೋಡಿದ್ರೆ ಇಲ್ಲಿ ಈ ತರ ಹೇಳ್ತಾರೆ, ಏನ್ ಮಾಡೋಣ ನೋಡಿ. ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನೋಡಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ವಾಹನಗಳು ಪ್ರವೇಶವಿಲ್ಲ. ಇಲ್ಲಿಗೆ ಬರ್ಬೇಕು ಅಂದ್ರೆ ಇಲ್ಲ ಒಂದು 4 ಕಿಲೋಮೀಟರ್ ಇಂದ 5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ವೆಹಿಕಲ್ಗೆ 1000 ಕೊಟ್ಟು 1000 2000 ಎಲ್ಲ ಕೊಟ್ಟು ಬರ್ಬೇಕಾಗುತ್ತೆ. ಶಾರ್ಟ್ ಕಟ್ ಇದೆಯಾ? ಇಲ್ಲ, ಸೀದಾ ಸ್ಟ್ರೈಟ್ ಶಾರ್ಟ್ ಕಟ್ ಏನಿಲ್ಲ. ಹಾ ಸೀದಾ ಮೇಲೆ ಹೋಗಿ ಒಂದು ಹರಿವು ಇದೆ, ಹಾ ಅದರಿಂದ ಸೀದಾ ರೋಡೇ ಇದೆ, ಹೋಗಿ. ಓಕೆ, ಥ್ಯಾಂಕ್ಸ್ ಅಂಕಲ್. ಓಡೋಣ. ಸುಸ್ತಾಗ್ತೀವಿ, ಪರವಾಗಿಲ್ಲ, ನಾವು ಮನೆಗೆ ಬೇಗ ಹೋಗ್ಬೇಕಷ್ಟೇ. ನಮ್ಮ ಮನೇಲಿ ಗೊತ್ತೂ ಇಲ್ಲ ನಾನು ಬರ್ದಿದ್ದೀನಿ ಅಂತ. ನಾನು ಏನಾರು ಎಕ್ಸಾಮ್ ಇಟ್ಕೊಂಡು ಈ ತರ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ. ನಾವ್ರಮ್ಮ ಇದೇ ಜಾಗದಲ್ಲಿ ಹೋಸಲೆ ಬಂದಾಗ ನನ್ ಬೈಕ್ ಬಿದ್ದು. ಆ ಕ್ಲಿಪ್ಪು ಈ ವಿಡಿಯೋದಲ್ಲಿ ಹಾಕ್ತೀನಿ. ಹೋಸತಿ ಅಮಿತ್ ಬಂದಾಗ ಇಲ್ಲಿ ಗಾಡಿ ಸಿಗಾಸ್ಬಿಟ್ಟಿದ್ದ. ಇಲ್ಲೆಲ್ಲ ಶೂ ಹಾಕೊಂಡ್ಬರ್ಬೇಕಿತ್ತು, ಚಪ್ಪಲಿ ಜಾರ್ತಾ ಇದೆ. ಹೋಸಳ್ಳಿ ರೈಡರ್ ತರ ಬಂದಿದ್ವಿ ಗಾಯ್. ಈ ಸಲ ಲೋಕಲ್ ಬೆಟ್ಟ ತುಂಬಾ ಇದೆ ಗಾಯ್ಸ್. ಇದು ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟಿಗೂ ಬಂದಿಲ್ಲ ನಾವು ಇನ್ನು. ಒಂದ್ ಸ್ವಲ್ಪ ಬೇಗ ಬಂದಿದ್ರೆ ಒಂದ್ ಪಕ್ಷ ಬೇಗ ವಾಪಸ್ ಹೋಗ್ಬೋದಿತ್ತು. ಟೋಟಲಿ ರೂಮ್ ಬಿಡೋಸೋದ್ಗೆ 2:30. ಅಲ್ಲಿಂದ ಆಲ್ಮೋಸ್ಟ್ 3:10ಗೆ ಸಕಲೇಶ್ಪುರ ಇದ್ವಿ. ಹಾ, ಈಗ ಎಷ್ಟು? ಈಗ 3:56. ಆಲ್ಮೋಸ್ಟ್ ಇಲ್ಲಿಗೇನೆ 40 ಮಿನಿಟ್ಸ್. ಸಕಲೇಶ್ಪುರ ಏನು ಒಂದು 30 ಮಿನಿಟ್ಸ್ ಅಷ್ಟೇ. ಹಾ, ಅನ್ಸ್ಕೊಂಡು ಬಂದ್ಬಿಟ್ವಿ ಗಾಳಿಯ. ಅಲ್ಲಿದೆ ನಮ್ ಡೆಸ್ಟಿನೇಷನ್. ಹೋಸಲಿ ಬಂದಾಗ ಹಿಮಾಲಯನಲ್ಲಿ ಮತ್ತೆ ಜಾವ ಬೈಕಲ್ಲಿ ಆಫ್ ರೋಡ್ ಮಾಡ್ಕೊಂಡು ಅಲ್ಲಿಗೆ ಹತ್ತಿಸಿದ್ವಿ ನಾವು. ಬೆಟ್ಟದ ಮೇಲೆಲ್ಲ ನಮಗೂ ಇನ್ನೂ ಗೊತ್ತಿಲ್ಲ ಕರೆಕ್ಟಾಗಿ. ಏನಾರ ಬುಕ್ಕಿಂಗ್ ಮಾಡ್ಕೊ ಬರ್ಬೇಕು ಅಂತ ಅಂದ್ರೆ ವಾಪಸ್ ಹಿಂಗೆ ಹೊರಟೋಗ್ಬಿಡೋಣ, ಇಲ್ಲ ಅಂದ್ರೆ ಯಾವ್ದಾರ ಒಂದು ಅರ್ಧ ಹಿಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಗೈಸ್ ಇದೆಲ್ಲ ಏನಕ್ಕಾಯ್ತು ಅಂದ್ರೆ ಯಾರು ಅಲ್ಲ ಹೊಣೆಗಾರರು. ಈಗ ತಾರು ವೆಹಿಕಲ್ ಅಲ್ಲಿ ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ಬೇಕು ಹೋಗ್ಬೇಕು. ಆದ್ರೆ ನೋಡಿ ಇಲ್ಲೆಲ್ಲ ಫುಲ್ ಆಫ್ ರೋಡಿಂಗ್ ಮಾಡಿ ಇಲ್ಲೆಲ್ಲ ಫುಲ್ ಕೆಸರು ಮಾಡಾಕಿದ್ರು. ಈಗ ರೆಡಿ ಮಾಡಿದ್ದಾರೆ ಇವನ್ನೆಲ್ಲ. ಏನ್ ಗೊತ್ತಾ, ಇದೊಂದ್ಸತಿ ವೈರಲ್ ಆಗಿತ್ತು, ನ್ಯೂಸ್ ಅಲ್ಲೆಲ್ಲ ಬಂದಿತ್ತು ಈ ಜಾಗದಲ್ಲಿ. ಅದ್ರಿಂದ ಇಲ್ಲಿರೋರಿಗೂ ಈಗ ಸ್ಟೂಡೆಂಟ್ಸ್ ಆಗ್ಲಿ ಒಂದ್ ವ್ಯೂ ಪಾಯಿಂಟ್ ಅಂತ ಬಂದಿರ್ತಾರೆ, ಇಲ್ಲಿವರೆಗೂ ಬಂದ್ರೆ ನಮಗೆ ಅಲ್ಲಿವರೆಗೂ ಹತ್ತಕಾರ ಈಸಿ ಆಗುತ್ತೆ. ಈ ಜಾಗದಲ್ಲಿ ತಾರಲ್ಲಿ ರೀಲ್ಸ್ ಎಲ್ಲ ಮಾಡಿದ್ರು, ಅದಕ್ಕೋಸ್ಕರ ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಬ್ಯಾನ್ ಮಾಡಿದ್ದಾರೆ. ಈಗ ಆಗಿರೋದು ಗೈಸ್, ಇದು ಮುಂಚೆ ಇರ್ಲಿಲ್ಲ. ರೀಸೆಂಟ್ಲಿ 1 ಮಂತ್ ಬ್ಯಾಕ್.
ಬರೋರು ಬನ್ನಿ, ನಮ್ದು ಸಕಲೇಶ್ಪುರ ಬನ್ನಿ, ನೋಡಿ ಎಂಜಾಯ್ ಮಾಡಿ, ವ್ಯೂವ್ನ ಪಾಯಿಂಟ್ನ ಎಂಜಾಯ್ ಮಾಡ್ಕೊಳ್ಳಿ. ಹಾಳು ಮಾಡಬೇಡಿ, ಪರಿಸರನ ಹಾಳು ಮಾಡಬೇಡಿ ಅಷ್ಟೇ. ನೀವು ಅಷ್ಟು ಆಫ್ ರೋಡ್ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಅಂತ ಒಳ್ಳೊಳ್ಳೆ ಪ್ಲೇಸಸ್ ಇರುತ್ತೆ. ದಿಡುಪೆಟ್ಟು ಸಂಸ್ಥೆ ಬೆಸ್ಟ್ ಆಫ್ ರೋಡು, ಬಟ್ ಅದು ಬ್ಯಾನ್ ಮಾಡಿದ್ದಾರೆ. ಮೊನ್ನೆ ರೀಸೆಂಟ್ಲಿ ನಾವು ಹೋಗಿದ್ವಿ ಕ್ಲಾಸ್ಮೇಟ್ಸ್ ಎಲ್ಲ ಒಂದು 4 ಜನ, ಅದು ಗೆರಿಲಾ 450 ನೋಡಿ ಏನು ಅಂದ್ರೆ ನಾವು ಅಲ್ಲೆಲ್ಲ ಇದ್ದಾರೆ, ಜನ ಇದ್ದಾರೆ, ನಾವು ಏನು ಅಂದ್ರೆ ತುಂಬಾ ಶೈ ಪರ್ಸನ್ಸು. ಸೋಸಲಿ ಏನಾಗಿತ್ತು ಅಂದ್ರೆ ಬಂದಾಗ ಬೈಕಲ್ಲಿ ಇದನ್ನ ಎತ್ತುಬಿಟ್ಟು ನಾವು ಹೋಗಿದ್ವಿ. ಅಲ್ಲಿವರೆಗೂ ಹತ್ಸೋಣ ಅಂತ ಇದ್ವಿ. ಅಷ್ಟೊತ್ತಿಗೆ ಪೊಲೀಸವ್ರು ಬಂದ್ಬಿಟ್ರು, ಅದರಿಂದ ಹತ್ತಿಸ್ಲಿಲ್ಲ. ಹೋಸಲಿನೂ ಇದೇ ಟೈಮಿಗೆ ಬಂದಿದ್ವಿ, ಇಲ್ಲಿವರೆಗೂ ಎಲ್ಲ ಬಂದಿದ್ವಿ ನಾವು. ಮುಂದೆ ಮೇಕು ಹತ್ತಿಸ್ಬೋದಾಗಿತ್ತು. ಹೋಸತಿ ಬಂದಾಗ ಈ ಗೇಟ್ನ ಅವ್ರು ಆರಿಸಿದ್ರಂತೆ. ಈ ಗೇಟ್ ನೆತ್ಬಿಟ್ಟು ಇದೇ ತರ ನಾವು ದಿಡುಪೆಟ್ಟು ಸಂಸ್ಥೆ ಹೋಗ್ಬೇಕಾದ್ರೆ ಇದೇ ತರ ಗೇಟ್ ಹಾಕಿದ್ರು. 11ಗೆ ಕ್ಲೋಸು. ಅಲ್ಲಿ ಏನ್ ಮಾಡಿದ್ವಿ ಗೊತ್ತಾ, ನಾವಲ್ಲಿ ಈ ತರ ಗೇಟ್ ಇತ್ತು, ಅಲ್ಲಿ ಅರಣ್ಯ ಇಲಾಖೆಯವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ಗೇಟ್ನ ನಾವೇ ಓಪನ್ ಮಾಡಿಸಿ ಬಂದ್ವಿ. ನಾವು ಇಲ್ಲಿ ನಿಲ್ಸ್ಕೊಂಡು ನೀರ್ ತೊಳ್ದಿದ್ವಿ. ಈ ಗುಂಡಿನ ಹಾಕ್ಸಿದ್ವಿ. ಅವಾಗ ಹಿಮಾಲಯನ ಜಾವದಲ್ಲಿ ಹಾಕ್ಸಿದ್ವಿ ಈ ಗುಂಡಿನ. ಅವಾಗ ಈ ಜಾಗದಲ್ಲಿ ಗಾಡಿ ತೊಳ್ಕೊಂಡಿದ್ವಿ ನಾವು. ಚೆನ್ನಾಗಿದೆ, ನೀರ್ ಚೆನ್ನಾಗಿದೆ. ಬಿಸಿಲು ಬರ್ತಿದೆ, ಮಳೆನೂ ಬರ್ತಿದೆ, ಎಂತ ಸಾವು ಮರೆ. ಅವರು ಬರ್ತಿದಾರೆ ನಮ್ಮ ಹಿಂದೆ. ನಾನು ನಮ್ಮ ಮನೇಲಿ ಹೇಳಿಲ್ಲ ಈ ಥರ ಹೋಗ್ತಿದ್ದೀನಿ ಅಂತ. ಹೋಗಿ ಬಂದಲ್ಲಿ ವಿಡಿಯೋ ಅವರೇ ನೋಡ್ತಾರೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅವ್ರಿಗೆ ಹೋಗುತ್ತೆ ನೋಟಿಫಿಕೇಶನ್. ಈ ಸಲ ಬರೀ ಇಬ್ರೇ ಬಂದಿದೀವಿ. ಬಾಯ್ಸ್ ಜೊತೆ ಎಲ್ಲ ಬಂದ್ರೆ ಇನ್ನೂ ಮಸ್ತಾಗಿರುತ್ತೆ ಎಂಜಾಯ್ಮೆಂಟು. ನೆಕ್ಸ್ಟ್ ಎಲ್ಲಾದ್ರೂ ಹೋದಾಗ ಬಾಯ್ಸ್ ಜೊತೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಖಂಡಿತ. ಸ್ವಲ್ಪ ದಿನದಲ್ಲಿ ಇನ್ನೂ ಒಳ್ಳೆ ರೈಟ್ ಪ್ಲಾನ್ ಮಾಡೋಣ. ಶರತ್, ನಾವು ಹೊಸಳ್ಳಿ ಬೆಟ್ಟಕ್ಕೆ ಬಂದಿದ್ದೀವಿ. ಎವಿ ಸುಸ್ತಾಗ್ಬಿಟ್ಟಿದೀವಿ. ಮಧ್ಯಾಹ್ನ ಬೇರೆ ನಾನು ಊಟ ಮಾಡಿಲ್ಲ. ಅಮಿತ್ ನೀನ್ ಮಾಡ್ದ? ಮೇಲೆ ಕುತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಂದಿದೀವಿ, ತಿನ್ಬೇಕು. ಗೈಸ್, ಇಲ್ಲೊಂದು ಮಿನಿ ವಾಟರ್ ಫಾಲ್ಸ್ ಇದೆ. ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಬನ್ನಿ ಬರ್ತೀನಿ. ಇದೊಂಥರ ಕಾಡೊಳಗೆ ಹೋದಂಗೆ ಮಸ್ತಿದೆ ಗೈಸ್. ಫೈನಲಿ ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಮಿನಿ ವಾಟರ್ ಫಾಲ್ಸು, ದೊಡ್ಡ ವಾಟರ್ ಫಾಲ್ಸ್ ಅಲ್ಲ, ಚೆನ್ನಾಗಿದೆ. ವಾಟರ್ ಪ್ಯೂರು. ಬೆಟ್ಟ ಹೇಳ್ಬೇಕಂದ್ರೆ ಇದು ಹೊಸಳ್ಳಿ ಬೆಟ್ಟದ ಕೆಳಗಡೆ ವಾಟರ್ ಫಾಲ್ಸ್ ಇದೆ, ಬನ್ನಿ. ಮಳೆ ಕಡಿಮೆ ಈ ಸಲ, ಇಲ್ಲ ಅಂದಿದ್ರೆ ಫ್ಲೋ ಇನ್ನೂ ತುಂಬ ಇತ್ತು. ಹೋಸಲಿ ಇನ್ನೂ ತುಂಬ ಫ್ಲೋ ಇತ್ತು. ಬೆಟ್ಟದ ಮೇಲಿಂದ ಪ್ಯೂರ್ ನೀರು ಕುಡಿಬೋದು, ಅಷ್ಟು ಪ್ಯೂರ್ ಆಗಿದೆ ನೀರು. ಮಸ್ತಿದೆ ಗೈಸ್. ಬ್ರೋ, ನಾನು ಮತ್ತೆ ದಚ್ಚು ಹೊಸಳ್ಳಿ ಬೆಟ್ಟಕ್ಕೆ ಬಂದ್ಬಿಟ್ಟಿದೆ ಬ್ರೋ. ಹೊಸಳ್ಳಿ ಬೆಟ್ಟ ಅಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಹತ್ತುತ್ತಿದ್ದೀವಿ. ತುಂಬಾ ಸುಸ್ತಾಗುತ್ತೆ. ಲಾಗ್ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ. ಇನ್ನೇನ್ ಮಾಡೋಣ ಬ್ರೋ, ನೀವೆಲ್ಲ ದೊಡ್ಡವರು, ದೊಡ್ಡ ವ್ಯಕ್ತಿಗಳು, ಬರಲ್ಲ ಅಂತೀರಾ ನಮ್ ಜೊತೆ. ಶೆಟ್ಟಳ್ಳಿ ಚರ್ಚ್ ಓಪನ್ ಇರುತ್ತೆ. ನೀರ್ ತುಂಬಿದೆ ಆದ್ರೆ. ಹಾ, ಕೇಳಿಲಿ ಮನೇಲಿ ಹೆಂಗ್ ಬೈತಾರೆ ಏನೋ ಅಂತ ಗೊತ್ತಿಲ್ಲ, ಆದ್ರೂ ಬಂದ್ಬಿಟ್ಟಿದೀವಿ. ಇಲ್ಲ, ನಮ್ಮ ಬ್ಲಾಗ್ ನೋಡ್ತಾರೆ. ಲಾಗ್ ನೋಡಿದಾಗ ನಾಳೆ ಬೇರೆ ಎಲೆಕ್ಟ್ರಾನಿಕ್ಸ್ CA ಎಕ್ಸಾಮ್ ಇದೆ. ಹಾ, ಅದು ಎಷ್ಟು ಗಂಟೆ ಕೊಡ್ತಾರೆ ಅಂತ ಏನೂ ಗೊತ್ತಿಲ್ಲ. ಸೆಕೆಂಡ್ CA ಏನು ಓದೂ ಇಲ್ಲ, ಅದ್ರಲ್ಲಿ ಬೇರೆ ಬಂದ್ಬಿಟ್ಟಿದೀವಿ. ಸ್ಲಿಪ್ ಆಗ್ತಿದೆ ತುಂಬಾ. ಗೈಸ್, ಇದೇ ನೋಡಿ ಹೊಸಳ್ಳಿ ಬೆಟ್ಟ. ಬನ್ನಿ, ಎಂಜಾಯ್ ಮಾಡಿ, ಚೆನ್ನಾಗಿದೆ ಮಾತ್ರ. ಸುತ್ತು ತೋರಿಸು ಪರಿಸರ. ಸಕಲೇಶ್ಪುರ ಇಂದ 22 ಕಿಲೋಮೀಟರ್ ಸಮಥಿಂಗ್ ಇದೆ. 25. 20 to 25.
ಆಲ್ಮೋಸ್ಟ್ ನೀವು ಮೇಕ್ ಬರೋ ಅಷ್ಟೊತ್ತಿಗೆ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ಆದರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಆದ್ರೆ ಆಫ್ ರೋಡಿಗೆ ಅಂತ ನೀವು ವೆಹಿಕಲ್ಸ್ ತಗೊಂಡ್ ಬರಬೇಡಿ, ಬಿಡಲ್ಲ. ಅದಂತ ಒಂದು ಮಾತ್ರ ನಿಜ. ಇಲ್ಲ ಹಾ, ಅಲ್ಲಿಗೆ ಒಂದು 400 ಮೀಟರ್ಸ್ ಅಷ್ಟೇ. ಹಾ ಹಾ, ನಮ್ಮ ಜೊತೆ ಇನ್ನೊಬ್ರನ್ನ ಲಾಗ್ ಮಾಡ್ತಾ ಇದ್ದಾರೆ. ಅವರು ವ್ಲಾಗ್ ಮಾಡ್ತಿದ್ದಾರೆ, ನಾವು ವ್ಲಾಗ್ ಮಾಡ್ತಿದೀವಿ. ನಮ್ ವ್ಲಾಗ್ ನೀವ ಹೇಳಿ, ನಿಮ್ ವ್ಲಾಗ್ ನಾವ ಹೇಳ್ತೀವಿ. ಆಯ್ ನಮ್ದು ಹಾಸನ್. ಹೌದಾ? ಮಲ್ನಾಡ್ ಕಾಲೇಜ್. ಹೌದಾ? ಓಕೆ ಬಾಯ್. ಇಲ್ಲಿ ಪೂರ್ತಿ ಆ ಕಲ್ಲೇ ಕಾಣಿಸ್ತಾ ಇರ್ಲಿಲ್ಲ, ಅಷ್ಟು ಫಾಗು. ನಾವೇನ್ ಮಾಡಿದ್ವಿ, ಹಿಂಗ್ ಬಂದ್ಬಿಟ್ಟಿದ್ವಿ. ಹಂಗೋಗಿ ನಡ್ಕೊ ಹೋಗಿ ಸುಸ್ತಾಗ್ಬಿಟ್ಟಿದ್ವಿ ಬಾಯ್ಸ್. ನಾನು ಬೇರೆ ಇವನ್ನೇ ಇಟ್ಕೊಂಡಿದ್ದೀನಿ, ಮಿಸ್ ಆಗಿದ್ರೆ ಇವನು ಸೇರಿಸ್ಬೇಡ. ನಾನ್ ಬಿದ್ರೆ ಇವನು ಬೀಳ್ತಾನೆ. ಹುಷಾರು ಹುಷಾರು ಹುಷಾರು. ಬೆಟ್ಟ ಹತ್ತಿದೆ, ಬೆಟ್ಟ ಫಾಗ್ ನೋಡಿ. ನಾವು ಅಲ್ಲಿಂದ ಬಂದಿದ್ದು. ಓ ಮಗ, ನೆಕ್ಸ್ಟ್ ಟೈಮ್ ಅಲ್ಲಿಂದ ಇಳಿಯೋಣ. ಅಲ್ಲಿಂದ ಬಂದ್ವಿ. ಯಾಕಂದ್ರೆ ನೋಡಲ್ಲ, ಅಲ್ಲಿ ಬರ್ತಾವ್ರೆ. ಗೈಸ್, ಫೈನಲಿ ವಿ ಅರೈವ್ಡ್ ಹೊಸಳ್ಳಿ ಬೆಟ್ಟ. ಫುಲ್ ಜೋಶ್, ಫುಲ್ ಫಾಗು, ತುಂಬಾ ಚೆನ್ನಾಗಿದೆ ನೋಡಿ. ಕಾಫಿ ಕೊಡು. ಮ್ಯಾಂಡು ಫೋಟೋ ತೆಕ್ಕೋಬೋದಾ? ಅಲ್ಲೇ ಅದು ಡಬಲ್ ಟಪ್ ಮಾಡ, ಅಲ್ಲಿ ಹಿಂದೆ ಡಬಲ್ ಇದೆಯಲ್ಲ, ವಿಡಿಯೋದಲ್ಲೇ ತಕ್ಕೋಬೋದು. ಎಂತ ಅಂದ್ರೆ ನಾಳೆ ನಿಮ್ಗೆ ಎಕ್ಸಾಮ್ ಇದೆ. SL ನ್ಯಾಪಸ್ತಿ ಆಗೋರು ಅಲ್ಲ, ಅಲ್ಲಿ ನಿಧಿ ಇದೆಯಂತೆ, ಅಷ್ಟೊಂದು ಬಿಸಿಲು, ಅದಕ್ಕೆ ಬರ್ತಾ ಇರೋದು. ಏನಂತ ನೆಕ್ಸ್ಟ್ ಟೈಮ್ ನಿಮ್ಮ ಹುಡುಗಿ ಜೊತೆ ಬಂದ್ಬಿಡಪ್ಪ, ನಾನು ಬರಲ್ಲ. ಹುಡುಗಿ ಅಲ್ಲ, ಆಗ್ಲಿಲ್ಲ ಅಂದ್ರೆ ಎತ್ಕೋಬಾ. ಹುಡುಗಿ ಇದ್ರೆ ತಾನೇ ಕರ್ಕೊಂಬರಕ್ಕೆ. ಇರ್ತಾರೆ, ಇದ್ರೆ ಹೇಳ್ಕೊಂತೀನಪ್ಪ. ಇಲ್ಲ, ನಮಗೆಲ್ಲ ಹುಡುಗಿರಲ್ಲ. ಎಂತಕ್ಕೆ? ಫಸ್ಟ್ ಎಜುಕೇಶನ್ ಮುಗಿಬೇಕು. ಎಂತ ಹೇಳ್ತೀರಾ? ಹೌದಲ್ಲ? ಎಲ್ಲ ಡವು ಅವ್ರ ಮನೇಲಿ ನೋಡ್ತಾರೆ ಅಂತ ಹೇಳ್ತಾ ಇಲ್ಲ ಅಷ್ಟೇನೆ. ಅಯ್ಯೋ ಎಂತ ಇಲ್ಲ ಮಾರೆ, ನನಗಿದ್ರೆ ತಾನೆ. ನಮಗೆಲ್ಲ ಯಾರು. ಇಲ್ಲಿಂದ ಈ ಫಾಗ್ ಕ್ಲಿಯರ್ ಆದ್ರೆ ಮಳ್ಳಳ್ಳಿ ಫಾಲ್ಸ್ ಕಾಣಿಸುತ್ತೆ. ಈ ಕಡೆ ಮಳ್ಳಳ್ಳಿ ಫಾಲ್ಸಾ? ಸುಬ್ರಹ್ಮಣ್ಯ ಆ ಕಡೆ ಬರುತ್ತೆ. ಈ ಕಡೆ ಒಂದು ಮೋಸ ಮಾಡ್ಬಿಟ್ಟು ಗುರು, ಇಲ್ಲಿವರೆಗೂ ಆರಾಮ್ಸೆ ಬೈಕ್ ಬರೋದು. ಏನು ಅಂದ್ರೆ, ಇನ್ನೊಂದು ಖುಷಿ ವಿಚಾರ ಅಂದ್ರೆ, ಮನೆಗೆ ಹೋಗಿ ಗಾಡಿ ತೊಳೆಯಂಗಿಲ್ಲ, ಇರಲ್ಲ. ಹಾ, ಇಲ್ಲಿಗೆ ಬಂದಿದ್ರೆ ಗಾಡಿ ತೊಳಿಬೇಕಿತ್ತು ಪಕ್ಕ. ಮತ್ತೆ ಫಾಗ್ ಬರ್ತಿದೆ. ಟೈಮ್ ಎಷ್ಟು? 4:30. ಏನಿಲ್ಲ, 20 ಮಿನಿಟ್ಸ್ ವಾಪಸ್ ಹೋಗ್ಬೋದು. ನಿಜ. ಹಾಸನೇನ್ ಪಕ್ಕದಲ್ಲಿ ಇದೆ ಕೆಳಗೆ 20 ಮಿನಿಟ್ಸ್. ಇಲ್ಲಿಂದ ಕೆಳಗೆ ಗಾಡಿ ಹತ್ರಕ್ಕೆ. ಹಾಸನಿಗೆ ನಮ್ಮ ಹತ್ರ ಚಾಪರ್ ಇಲ್ಲ 20 ಮಿನಿಟ್ಸ್ ಹೋಗಕ್ಕೆ. ಚಾಪರ್ ಇದ್ರು ಹಾಕಲ್ಲ. ನೆಕ್ಸ್ಟ್ ಟೈಮ್ ಏನ್ ಮಾಡೋಣ ಗೊತ್ತಾ? ಫಾರೆಸ್ಟ್ ಮಿನಿಸ್ಟರ್ ಆಗ್ಬಿಡೋಣ. ನಮ್ಗೆ ಗೊತ್ತಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಬ್ಬರಿದ್ದಾರೆ. ಅಲ್ಲ, ಫಾರೆಸ್ಟ್ ಆಫೀಸರ್ ಆಗ್ಬಿಡೋಣ ಇಲ್ಲಿ ಸಕಲೇಶ್. ನೀವಿಬ್ರು ಫಾರೆಸ್ಟ್ ಆಫೀಸರ್ಸ್ ಆಗಿ, ಅವ್ರ ಹೆಸರು ಬೇಡ, ನಮಗೆಲ್ಲ ಎಲ್ಲ ಕಡೆ ವ್ಯವಸ್ಥೆ ಮಾಡ್ಕೊಡಿ. ಈ ತರ ಟ್ರಾವೆಲಿಂಗ್, ಟ್ರೆಕ್ಕಿಂಗ್ ಎಲ್ಲ ತುಂಬಾ ಇರುತ್ತೆ ನಮ್ದು. ಏನೋ ಒಂಥರ ಚಂದ, ನೇಚರ್ ಜೊತೆ ಎಂಜಾಯ್ ಮಾಡೋಕೆ. ನನ್ಗೆ ಇಲ್ಲೇ ಟೆಂಟ್ ಹಾಕೊಟ್ರೆ ಇಲ್ಲೇ ಇದ್ಬಿಡ್ತೀನಿ ನಾನು. ಏನಿಲ್ಲ, ಏನಿಲ್ಲ, ಒಂದು ಒಳ್ಳೆ ಕೆಲಸ ಕೊಟ್ಟು ಬೇಡ, ಕೆಲ್ಸನೂ ಬೇಡ, ತಿಂಗಳ ಒಂದೊಂದು ಲಕ್ಷ ಸಂಬಳ ಕೊಡ್ತೀನಿ ಅನ್ಬಿಡಿ, ಇಲ್ಲೇ ಟೆಂಟ್ ಹಾಕ್ಬಿಡ್ತೀವಿ. ಪಕ್ಕ ಇಬ್ರು ಟೆಂಟ್ ಹಾಕ್ತಿವಿ ಇಲ್ಲೇ. ಹಂಗೆ ಒಂದ್ ಸ್ವಲ್ಪ 1 ಲಕ್ಷ ಬೇಡ ಕಣ್ರಿ, 50,000 ಸಾಕು. ಹಂಗೆ ಒಂದು ಹುಡುಗಿ ಹುಡ್ಕೊಟ್ಬಿಡಿ, ಮದ್ವೆ ಮಾಡ್ಕೊಟ್ಬಿಡಿ. ಒಂದ್ ಟವರ್ ಬೇಕು, ನೆಟ್ವರ್ಕ್ ಇಲ್ಲ, ವ್ಲಾಗ್ ಅಪ್ಲೋಡ್ ಮಾಡ್ಬೇಕಲ್ಲ. ಅದೆಲ್ಲ ಏನೋ ಒಂದು ಅಡ್ಜಸ್ಟ್ ಮಾಡೋಣ, ವೈರ್ ಹೇಳ್ಕೊಂಡ್ ಬಂದ್ಬಿಡೋಣ ಕೆಳಗಡೆಯಿಂದ. ತಿಂಗಳಿಗೆ 50,000 ಬರುತ್ತೆ, ಅದೇನ್ ಪ್ರಾಬ್ಲಮ್. ದೊಡ್ಡ ವಿಷಯ ಅಲ್ಲ ಅದೆಲ್ಲ. ಅದ್ರಲ್ಲಿ ಒಂದೊಂಚೂರು ಸೇವ್ ಮಾಡ್ಕೊಂಡು ಮದ್ವೆ ಆಗ್ಬಿಡೋಣ. ಹೆಂಗಿದ್ರು ನಮಗೂ ಫ್ಯಾಮಿಲಿ ಪ್ಲಾನಿಂಗ್ಸ್ ಅಂತ ಇರುತ್ತೆ.
ಮನೇಲಿ ಆಮೇಲೆ ಮದುವೆ ಆಗಿಲ್ಲ ಬ್ರಹ್ಮಚಾರಿ ಆಗ್ಬಿಡ್ತೀಯ ಅಂತ ಅಂದ್ಬಿಟ್ರೆ ಓಕೆ ಗೈಸ್, ಬೈ ಬೈ, ಟಾಟಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೈ ಬೈ. ಮಳೆ ಬೇರೆ ಬರ್ತಿದೆ. ಬೈ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಗೈಸ್, ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅರ್ಥ. ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಸಪೋರ್ಟ್ ಮಾಡಿ, ಹಿಂಗೆ ನನ್ನ ಸಪೋರ್ಟ್ ಮಾಡಿ. ಬೆಳೆಯೋಣ ನಾವು ನೆಕ್ಸ್ಟ್ ಲೆವೆಲ್ಗೆ. ಓಕೆ, ಬಾಯ್ ಬಾಯ್. ತಂಗಾಳಿ ಹೋದಲ್ಲೇ ಸುಮ್ಮನೆ